ಶುಭಾಶಯಗಳು. ಇಂದಿನ ಈ ಯುಗಾದಿ ಅನ್ನುವಂಥದ್ದು ವರ್ಷದ ಹೊಸ ಹರುಷದ ಅಷ್ಟೇ ಅಲ್ಲದೆ ಒಂದು ಹೊಸ ಚೈತನ್ಯದ ಪ್ರತೀಕವೇ ಆಗಿದೆ. ಈಗ ಹೊಸ ವರ್ಷ ಅನ್ನುವಂಥದ್ದನ್ನು ನಮ್ಮ ಪರಂಪರೆಯಲ್ಲಿ ಇದರ ಆಚರಣೆ ಇರೋದು ಯಾಕೆ ಅಂತಂದರೆ, ಕೇವಲ ವರ್ಷ ಅಂದರೆ ಈ ಕ್ಯಾಲೆಂಡರ್ ವರ್ಷ ಅಷ್ಟೇ ಅಲ್ಲ, ಸಹ ಎಲ್ಲ ಗಿಡ ಮರಗಳು ಹೇಗೆ ಚಿಗುರನ್ನ ತುಂಬಿಕೊಂಡು ಆ ಚಿಲೆಗಳು ಹೊಸತನ ಅನ್ನುವಂಥದ್ದು, ಪ್ರಕೃತಿ ಕೂಡ ಈ ಹೊಸತನವನ್ನು ಸಂಭ್ರಮಿಸ್ತಾ ಇದೆ. ಇದೇ ಸಮಯದಲ್ಲಿ ನಾವು ಪುರಾತನ ಕಾಲದಿಂದಲೂ ನಮ್ಮ ಒಂದು ಹೊಸ ವರ್ಷವನ್ನಾಗಿ ಈ ಯುಗಾದಿಯ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ಯುಗಾದಿಯ ದಿನದ ಒಂದು ವಿಶೇಷತೆ ಅಂತಂದರೆ, ಯಾಕೆ ಇವತ್ತೇ ಆಚರಿಸೋದು? ಒಂದು, ನಮ್ಮ ಪುರಾಣಗಳು ಹೇಳೋ ಹಾಗೆ ಇದು ಬ್ರಹ್ಮದೇವರು ಸೃಷ್ಟಿಯನ್ನು ಸೃಷ್ಟಿಸಿದ ದಿನ ಅಂತ. ಹಾಗೆಯೇ ನಮ್ಮ ಆಯುರ್ವೇದದ ಪ್ರಕಾರ ಕೂಡ ಇದನ್ನು ನಾವು ಒಂದು ಋತು ಸಂಧಿಕಾಲ ಅಂತ ಹೇಳ್ತೀವಿ. ಅಂದರೆ ಹಳೆಯ ಋತು ಏನು ಈ ಚಳಿ ಮುಗಿದಿತ್ತು ನೋಡಿ, ಆ ಚಳಿ ಮುಗಿದು ಸಂಕ್ರಮಣದಿಂದ ಚಿಕ್ಕ ಚಿಕ್ಕ ಹಬ್ಬಗಳಾಗಿ ಶುರುವಾಗ್ತಾ ಬರುತ್ತೆ. ಸಂಕ್ರಾಂತಿಯಲ್ಲಿ ಒಂಚೂರು ಬಿಸಿಲು ಬರಲಿಕ್ಕೆ ಶುರುವಾಗ್ತದೆ, ಚಳಿ ನಿಂತಿರ್ತದೆ. ಅದಾದಮೇಲೆ ಶಿವರಾತ್ರಿ ಬರ್ತದೆ. ಶಿವರಾತ್ರಿ ಆದಮೇಲಂತೂ ಪೂರ್ತಿ ಸೆಕೆ ಶುರುವಾಗ್ತಾ ಹೋಗಿರುತ್ತೆ. ಸೊ ನಾವೀಗ ಆ ಪೂರ್ತಿಯಾದಂಥ ಒಂದು ಬೇಸಿಗೆ ಕಾಲಕ್ಕೆ ಹೋಗುವಂಥ ಹಂತದಲ್ಲಿದ್ದಾಗ ಈ ವಸಂತ ಋತುವಿನ ಆಗಮನದಲ್ಲಿ ಪ್ರಕೃತಿಯು ಬದಲಾಗ್ತಿರುತ್ತೆ. ಹಾಗೆ ನಾವು ಕೂಡ ನಮ್ಮನ್ನು ಬದಲಾಯಿಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಈ ಹೊಸತನವನ್ನು ನಾವು ಹೇಗೆ ಶುರು ಮಾಡಬೇಕು? ನಮ್ಮೊಳಗಿದ್ದಂತಹ ಹಳೆಯ ಎಲ್ಲ ನೋವುಗಳನ್ನು ಮರೆತು ಹೊಸತನದಿಂದ ಜೀವನವನ್ನು ಶುರು ಮಾಡೋಕ್ಕೊಂದು ಅವಕಾಶ. ಹಾಗೆ ನಮ್ಮಲ್ಲಿದ್ದ ಎಲ್ಲ ಹಳೆಯ ಕೆಟ್ಟ ಚಟಗಳು, ವ್ಯಸನಗಳು, ಕೆಟ್ಟ ಭಾವಗಳು, ಕೆಟ್ಟ ಅಭ್ಯಾಸಗಳನ್ನು ದೂರ ಇಟ್ಟು ಹೊಸತನದಿಂದ ಹೆಜ್ಜೆಯನ್ನು ಮುಂದಿಡಲಿಕ್ಕೆ ಈ ಒಂದು ಯುಗಾದಿ ಅನ್ನೋದು ಒಂದು ಪರ್ವಕಾಲ. ಹಾಗಾಗಿ ನಾವು ನೀವೆಲ್ಲರೂ ಈ ಯುಗಾದಿಯನ್ನು ಆಚರಿಸುವಾಗ ಸಾಮಾನ್ಯವಾಗಿ ಬೇವು ಬೆಲ್ಲ ತಿನ್ನುವಂಥ ಪದ್ಧತಿ ಅಲ್ವಾ? ಇಲ್ಲಿ ನಮ್ಮಲ್ಲಿ ಎಲ್ಲೇ ಹೋಗಿ, ಅದು ಯಾವುದೇ ಸಮಾಜ ಇರ್ಬೋದು, ಯಾವುದೇ ಪದ್ಧತಿ ಇರಬಹುದು, ಬೇವು ಬೆಲ್ಲದ ಸೇವನೆಯನ್ನು ಈ ಕಾಲದಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ, ಚಳಿಗಾಲದಲ್ಲಿ ಪಿತ್ತಸಂಚಯದ ನಂತರ ಈಗ ಕಫ ವಿಲಯನ ಆಗಿರುವಂಥ ಸಮಯ. ಯಾವಾಗ ಸೂರ್ಯನ ಕಿರಣಗಳು ತೀವ್ರವಾಗ್ತಾ ಬರುತ್ತೆ, ಆಗ ನಮ್ಮೊಳಗೆ ಚಳಿಗಾಲದಲ್ಲಿ ಗಟ್ಟಿಯಾದಂತಹ ಕಫ ಈಗ ನೀರಾಗುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಚರ್ಮದ ಸಮಸ್ಯೆಗಳು, ಕೆಮ್ಮು, ಶೀತ, ನೆಗಡಿ, ಜ್ವರ, ಹೊಟ್ಟೆಯ ಸಮಸ್ಯೆ ಅಥವಾ ವಾಂತಿ, ಬೇದಿ, ಈ ರೀತಿಯಂತಹ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಯಾರಾದರೂ ಈಗಾಗಲೇ ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿದ್ದರೆ ಈ ಒಂದು ಸಮಯದಲ್ಲಿ ಅವರಲ್ಲಿ ಆ ತುರುಕೆ, ಕಜ್ಜಿ, ಗಾಯ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಕೆಮ್ಮು, ಕಫ, ತಲೆಭಾರ ಆಗೋದು, ಜ್ವರ ಬರೋದು, ಇಂತಹ ಲಕ್ಷಣಗಳೆಲ್ಲ ಈ ಋತುವಿನಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ. ಅಷ್ಟೇ ಅಲ್ಲದೆ ನಾವೀಗ ಅಷ್ಟೇ ರಥಸಪ್ತಮಿ ಎಲ್ಲ ಮುಗಿಸ್ಕೊಂಡು ಪ್ರತಿ ಊರಿನಲ್ಲಿ ಕೂಡ, ಪ್ರತಿ ಪದ್ಧತಿಯಲ್ಲಿ ಕೂಡ, ಬರೀ ನಮ್ಮಲ್ಲಿ ಅಂತಲ್ಲೇ ಅಲ್ಲ, ಭಾರತದ ವಿವಿಧ ಭಾಗಗಳಲ್ಲಿ ಕೂಡ ಈ ಜಾತ್ರಾ ಮಹೋತ್ಸವಗಳೆಲ್ಲ ಶುರುವಾಗಿರುತ್ತೆ. ನಾವು ತುಂಬ ಜನ ಗುಂಪಿನಲ್ಲಿ ಸೇರಿರ್ತೇವೆ. ಹಾಗಾಗಿ ನಮ್ಮಲ್ಲಿ ರೋಗಗಳು ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಹಾಗೆ ನಾವು ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಬೇವು ಮತ್ತು ಬೆಲ್ಲ ಎರಡೂ ಕೂಡ ತನ್ನದೇ ಆದ ಔಷಧೀಯ ಮಹತ್ವವನ್ನು ಹೊಂದಿರುವಂಥದ್ದು. ಇಲ್ಲಿ ಬೇವನ್ನು ಕಹಿ, ಕೆಟ್ಟದ್ದು, ನೋವು ಅಂತಲೂ, ಸಿಹಿಯನ್ನು, ಬೆಲ್ಲವನ್ನು ಸಿಹಿ ಹಾಗೂ ರುಚಿ, ಒಳ್ಳೆಯದು, ಶುಭ ಫಲ ಅಂತಲೂ ನಾವು ತಗೊಳ್ತೇವೆ. ಆದರೆ ಬೇವು ಹಾಗೂ ಬೆಲ್ಲ ಎರಡೂ ಕೂಡ ತನ್ನದೇ ಆದ ಔಷಧೀಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಇದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಬೇವು ಅನ್ನುವಂಥದ್ದು ಕೇವಲ ಕಹಿ ನೋವನ್ನು ಅಷ್ಟೇ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡೋದಿಲ್ಲ. ಬೇವಿನ ಸೇವನೆಯಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಬೇವಿನ ಸೇವನೆಯಿಂದ ನಿಮ್ಮ ದೇಹದಲ್ಲಿ ಕ್ರಿಮಿಕೀಟಗಳ ಬೆಳವಣಿಗೆ, ತಲೆಯಲ್ಲಾಗುವ ಡ್ಯಾಂಡ್ರಫ್ ಆಗಿರ್ಬೋದು, ಎಷ್ಟೊಂದು ಜನರಲ್ಲಿ ಹೇರ್ ಫಾಲ್ ಆಗ್ತಾ ಇರುತ್ತೆ, ಕೂದಲು ತುಂಬ ಉದುರ್ತಾ ಇರುತ್ತೆ. ಯಾಕಂತಂದರೆ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಾ, ಡ್ಯಾಂಡ್ರಫ್ ಅನ್ನೋದು, ಒಣ ಹೊಟ್ಟು ಅನ್ನೋದು ಆ್ಯಕ್ಚುಲಿ ಒಂದು ಮೈಕ್ರೋ ಆರ್ಗ್ಯಾನಿಸಮ್, ಅದೊಂದು ಕ್ರಿಮಿ. ಅದು ಆ ಕ್ರಿಮಿ ನಿಮ್ಮ ತಲೆಯ ಚರ್ಮವನ್ನು ತಿಂದು ಅದು ಹೊಟ್ಟಿನ ರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ಆ ಕ್ರಿಮಿ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಏನಾದರೆ ಕಣ್ಣಿಗೆ ಕಾಣಿಸ್ತದೆ. ಇದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಮೈಕ್ರೋ ಆರ್ಗ್ಯಾನಿಸಮ್. ಆ್ಯಂಡ್ ಅದರಿಂದಾಗಿ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ನಾವು ಹೊಟ್ಟೆಗೆ ಆಹಾರದಲ್ಲಿ ನೀಮನ್ನು, ಕಹಿಬೇವನ್ನು ಬಳಸೋದ್ರಿಂದ
ನಿಮ್ಮ ತಲೆಯಲ್ಲಿನ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಹಾಗೆ ಮೈಯಲ್ಲಿ ಚರ್ಮದಲ್ಲಿ ಯಾರಿಗೆ ಕಜ್ಜಿ ತುರಿಕೆ ಆಗ್ತಾ ಇರೋದು ಅಥವಾ ತುಂಬ ಡ್ರೈ ಸ್ಕಿನ್ ಆಗಿ ಒಣ ಚರ್ಮ ಯಾವಾಗಲೂ ಕಾಲು ಹೊಡಿತಾ ಇರುತ್ತೆ, ತುಟಿ ಹೊಡಿತಾ ಇರುತ್ತೆ, ಆಮೇಲೆ ಮೈಯ ಚರ್ಮಗಳೆಲ್ಲ ಹೊಡಿತಾ ಇರುತ್ತೆ, ಡ್ರೈ ಆಗ್ತಿರುತ್ತೆ ಅನ್ನೋರಲ್ಲಿ ಕೂಡ ಈ ಒಂದು ಡ್ರೈನೆಸ್ ಬರಲಿಕ್ಕೆ ಕೆಲವೊಂದು ಸತಿ ನಮ್ಮ ದೇಹದಲ್ಲಿ ತೀರಾ ಜಾಸ್ತಿ ಆದಂತಹ ವಾತ ಕಾರಣ ಆಗಿರುತ್ತೆ. ಸೊ ಆ ವಾತದೋಷವನ್ನು ಪ್ರಶಮನ ಮಾಡಲಿಕ್ಕೆ ಬೆಲ್ಲ ಅನ್ನುವಂಥದ್ದು, ಸಿಹಿ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಹೀಗೆ ಬೆಲ್ಲವನ್ನು ಮತ್ತು ಬೇವನ್ನು ಜೊತೆಯಲ್ಲಿ ಸೇವನೆ ಮಾಡೋದರ ಹಿಂದೆ ಕೂಡ ವೈಜ್ಞಾನಿಕ ಕಾರಣ ಇದೆ. ನಾವೇನು ಅನ್ಕೋತೀವಿ, ನಾವೀಗ ಎಲ್ಲ ತುಂಬ ಕಲ್ತಿದ್ದೀವಿ, ಇಲ್ಲಿರೋ ಎಷ್ಟೋ ಹಿರಿಯರು ಅಂದ್ಕೊಂಡಿರ್ತೀರ ನಿಮಗೆಲ್ಲ ಏನೂ ಗೊತ್ತಿಲ್ಲ, ಈಗಿನ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಪಾಠ ಕಲಿತಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ, ಅವರೆಲ್ಲ ತುಂಬ ತಿಳ್ಕೊಬಿಟ್ಟಿದ್ದಾರೆ, ನಮಗೆಲ್ಲ ಏನು ಗೊತ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ನಿಜವಾದ ಅರ್ಥದಲ್ಲಿ ಹೇಳೋದಾದರೆ ನಾವು ನಮ್ಮ ಪೂರ್ವಜರು ಎಷ್ಟು ಅರ್ಥಕೊಂಡಿದ್ರು ಅದರ 1% ಕೂಡ ಈಗ ಶಾಲೆಗಳಲ್ಲಿ ಕಲಿತಾ ಇಲ್ಲ. ಶಾಲೆಗಳಲ್ಲಿ ತುಂಬ ಬೇಸರದ ಸಂಗತಿ ಏನಂತಂದರೆ ಮಕ್ಕಳಿಗೆ ಕೇವಲ ಒಂದಿಷ್ಟು ಮಾರ್ಕ್ಸಿಗಾಗಿ, ಕಾಂಪಿಟೇಷನ್ನಿಗಾಗಿ ಓದು 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 ಹೇಳ್ತಾ ಇದ್ದಾರೆ ಬಿಟ್ಟರೆ ಅವರ ಜೀವನಕ್ಕೆ ಬೇಕಾಗುವಂಥದ್ದು ಯಾವುದನ್ನೂ ಕೂಡ ಅವರಿಗೆ ಕಲಿಸಿಕೊಡುವಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಎಲ್ಲೋ ವಿಫಲವಾಗ್ತಿದೆ ಅಂತ ಅನ್ನಿಸ್ತಿದೆ.